ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆ ಹೇಳಿರ್ತಕ್ಕಂಥದ್ದು ಬಹಳಷ್ಟು ವೈರಲ್ ಆಗ್ತಾ ಇದೆ, ಜೊತೆಗೆ ಟ್ರೋಲ್ ಕೂಡ ಆಗ್ತಾ ಇದೆ. ಹೇಳಿ ಏನು ತಪ್ಪೇನಿಲ್ಲ ಹೇಳೋದ್ರಲ್ಲಿ. ತಮ್ಮ ಬಾಲ್ಯದಲ್ಲಿ ಅವರು RSSನಲ್ಲಿ ಇದ್ದೆ ಅನ್ನೋಂಥದ್ದಿದೆ. ಇದನ್ನ ಗೀತೆ ಹೇಳಿದ್ರು, ಹೇಳ್ತಾ ಇದ್ದಾರೆ. ಯಾವ ಮನಸ್ಥಿತಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ, ಬಟ್ ಹೇಳಿದ್ರೆ ನಮಗೇನಿಲ್ಲ, ಸ್ವಾಗತಿಸ್ತೀವಿ. ಬಟ್ ಯಾವ ಸ್ಥಳದಲ್ಲಿ ಎಲ್ಲಿ ಹೇಳಬೇಕು, ಯಾಕಂದ್ರೆ ಧ್ವಜ ಇಟ್ಕೊಂಡು ಹೇಳುವಂಥದ್ದು, ಅದು ಎಲ್ಲಿ ಬೇಕಾದ್ರೂ ಹಾಗೆ ಧ್ವಜಕ್ಕೆ ಗೌರವ ಸೂಚಿಸುವಂಥದ್ದು. ಹಾಗಾಗಿ ಪರವಾಗಿಲ್ಲ ಬಿಡಿ, ಅದಕ್ಕೆ ನಮ್ಗೇನು ಸ್ವಾಗತ ಏನು. ಯಾಕಂದ್ರೆ ಯಾರೇ RSSಗೆ ಗೌರವಿಸುವಂಥವ್ರು, ವಿಶ್ವಾಸ ಇಟ್ಕೊಂಡಿರೋದು, ಅಭಿಮಾನ ಇಟ್ಕೊಂಡಿರೋದು ಯಾರೇ ಇಟ್ಕೊಂಡಿದ್ದೀರಿ, ಯಾರೇ ಪಕ್ಷದ್ದು, ಈ ಎಲ್ಲ ಪಕ್ಷದವ್ರು ಯಾರು ಬೇಕಾದ್ರೂ RSSನ ಜೊತೆ ಸಂಬಂಧ ಇಟ್ಕೋಬಹುದು, RSS ಜೊತೆ ಕೆಲಸ ಮಾಡಬಹುದು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅನ್ನೋಂಥದ್ದು ಪಕ್ಷಾತೀತವಾಗಿರುವಂಥದ್ದು. ವಿ ವೆಲ್ಕಮ್. ಅದರಲ್ಲೇನು ನಾವು ನಮಗೆ ಮಾತ್ರ ಸೀಮಿತವಾಗಿ ನಥಿಂಗ್ ಲೈಕ್ ದಟ್. ಯಾರು ಬೇಕಾದ್ರೂ ಇಡೀ ವಿಶ್ವದಲ್ಲಿರುವಂಥ ಯಾವ ವ್ಯಕ್ತಿನೂ ಮನುಕುಲಕ್ಕೆ, ಮಾನವೀಯತೆಗೆ ಪೂರಕವಾಗಿರುವಂಥ ಒಂದು ಸಂಘಟನೆ. ಹಾಗಾಗಿ ವಿಶ್ವದಲ್ಲಿ ಯಾವ ಭಾಗದವರಾಗಲಿ, ನಮ್ಮ ದೇಶದಲ್ಲಾಗಲಿ, ಎಲ್ಲ ಜಾತಿ ಧರ್ಮದವ್ರಿಗೆ ಯಾವಾಗ ಬೇಕಾದ್ರೂ ಸೇರಲಿಕ್ಕೆ, ಮಾತಾಡಲಿಕ್ಕೆ ಸರ್ವಸಂಚಾಲಕರು ಯಾವಾಗಲೂ ಭಾಳ ಸ್ಪಷ್ಟವಾಗಿ ಮಾತಾಡುವಂಥದ್ದು ಆಗ್ತಿರುತ್ತೆ. ಹಾಗಾಗಿ ಇದರಲ್ಲಿ ನಾವು ತಪ್ಪೇನು ನೋಡ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ಇಂದ ಹಿಡಿದು ರಾಜ್ಯ ನಾಯಕರು ಕೂಡ RSS ಅನ್ನ ಬ್ಯಾನ್ ಮಾಡಬೇಕು, ಅದೊಂದು ಕೋಮುವಾದಿ ಸಂಘಟನೆ ಅಂತೆಲ್ಲ ಮಾತಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಸಾಫ್ಟ್ ಹಿಂದುತ್ವದ ಒಂದು ಜಪ ಮಾಡ್ತಿದ್ದಾರೆ, RSS ಗೀತೆ ಹೇಳ್ತಾರೆ, ಅದೇ ರೀತಿ RSS ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ. ಬಟ್ ಒಳ್ಳೇದಲ್ವಾ? ಈಗ ಅವರಲ್ಲೂ ಕೆಲವರು ದ್ವೇಷಿಸೋರಿಗೆ ಒಳ್ಳೆ ಸಂದೇಶ ಕೊಟ್ಟಂಗಾಗತ್ತೆ. ಈಗ ಕಾಂಗ್ರೆಸ್ನಲ್ಲಿ ತುಂಬಾ ಜನ RSS ಬಗ್ಗೆ ಬಾಯಿ ಬಂದಂಗೆ ಮಾತಾಡೋರು ಇದ್ದಾರೆ. ಈ ರೀತಿ ಡಿ.ಕೆ. ಶಿವಕುಮಾರ್ ಅಂತವರು ಒಳ್ಳೇದು ಮಾತಾಡೋರು ಇದ್ದಾರೆ. ಹಾಗಾಗಿ ಅವ್ರಿಗೂ ಒಳ್ಳೆ ಸಂದೇಶ ಕೊಟ್ಟಂಗಾಗುತ್ತೆ. ಅವ್ರ ಪಕ್ಷದವ್ರಿಗೇನೆ ಒಳ್ಳೆ ರೀತಿ ತಿಳಿಸಿದಂತೂ ಆಗುತ್ತೆ. ತಿಳಿಸ್ದೆ ನೋಡಿ, ದ್ವೇಷ ಅಲ್ಲ, ಒಂದು ಸಂಘಟನೆ ಒಳ್ಳೆ ಕೆಲಸ ಮಾಡ್ತಿರೋದನ್ನ ನಾವು ಪ್ರತಿಯೊಬ್ಬರು ಒಪ್ಕೊಳ್ಳೋಂಥದ್ದು. ಸುಮ್ಮನೆ ದ್ವೇಷಿಸಬೇಕು ಅಂತ ದ್ವೇಷಿಸೋದಲ್ಲ, ಆ ಮಾಡೋಂಥ ಸತ್ಕಾರ್ಯಗಳನ್ನ, ಒಳ್ಳೆ ಕಾರ್ಯಗಳನ್ನ ಸ್ವಾಗತಿಸುವಂಥದ್ದು ಕಾಂಗ್ರೆಸ್ನಲ್ಲಿ ಬೇರೆಯವ್ರಿಗೂ ಒಂದು ಒಳ್ಳೆ ಸಂದೇಶ ಕೊಟ್ಟಂತಾಗುತ್ತೆ. ಇವ್ರು ಯಾವ ಉದ್ದೇಶದಿಂದ ಹೇಳ್ತಾರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಏನ್ ಮೇಲ್ನೋಟಕ್ಕೆ ಏನ್ ಹೇಳಿದಾರೋ ಅದನ್ನು ಸ್ವಾಗತಿಸ್ತೀನಿ. ವೈಯಕ್ತಿಕವಾಗಿ ನನ್ನನ್ನು ನೀವು ಕೇಳಿದ್ರೆ ಖಂಡಿತ ಸ್ವಾಗತಿಸ್ತೀನಿ. ಒಳ್ಳೇದು. ಎಲ್ಲ ಜನ ಗೌರವಿಸುವಂತ, ಎದುರು ನೋಡುವಂತ ಸಂಘಟನೆ ಬಗ್ಗೆ ಇಂಥ ಒಳ್ಳೆ ವಿಚಾರವನ್ನು ಮಾತಾಡಿದಾಗ ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಂತಾಗುತ್ತೆ, ಆ ನಂಬಿಕೆ ವಿಶ್ವಾಸಗಳನ್ನ ಹೆಚ್ಚಿಸಿದಂತಾಗುತ್ತೆ. ಹಾಗಾಗಿ ಬೇರೆ ಕಾಂಗ್ರೆಸ್ನ ಇತರ ಸದಸ್ಯರು ಇದನ್ನು ಅರ್ಥ ಮಾಡಿಕೊಂಡು ಈ ರೀತಿ RSS ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಲಿಸುವಂಥದ್ದಾದರೆ ಒಳ್ಳೇದು ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿ, ಒಳ್ಳೇದು ಮಾತಾಡಿ, ನಿಮ್ಗೂ ಜನ ಮೆಚ್ಚುತ್ತಾರೆ, ಜನನೂ ಒಪ್ಕೋತಾರೆ. ಒಳ್ಳೆ ರೀತಿ ಮಾತಾಡ್ತಿದ್ದೀರಪ್ಪ, ಒಳ್ಳೇದು ಮಾತಾಡಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.